ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು, ಯಾವ ರೀತಿ ಥಿಂಗ್ಸ್ ಹಾಕ್ಕೋಬೇಕು, ಎಷ್ಟೆಷ್ಟು ಹಾಕ್ಕೋಬೇಕು, ಇದೆಷ್ಟು ಕೆ ಜಿ ಅನ್ನೋದನ್ನು ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಹಾಯ್, ಲಕ್ಷ್ಮೀ ಸೂರ್ಯ ವ್ಲಾಗ್ಸ್ಗೆ ಸ್ವಾಗತ. ಮಾವಿನಕಾಯಿ ಒಂದು 35 ಮಾವಿನಕಾಯಿ ತೊಗೊಂಡಿದ್ದೀನಿ. 35 ಮಾವಿನಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಒಂದು ಹಾಫ್ ಆನ್ ಅವರ್ ಆಗುವಷ್ಟು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಸ್ವಲ್ಪನೂ ತೇವ ಇರಬಾರ್ದು. ಸ್ವಲ್ಪನೂ ತೇವ ಇಲ್ದಿರ ನೀಟಾಗಿ ಒಣಗಿಸ್ಕೊಂಡು ಆದಮೇಲೆ ಈ ಬಕೆಟ್ಟು ಬೇಷನ್ ಎಲ್ಲನೂ ನಾವು ಏನೇನು ಯೂಸ್ ಮಾಡ್ತೇವೆ ಎಲ್ಲದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒರೆಸ್ಬಿಟ್ಟು ಆಮೇಲೆ ಒಣಗಿಸ್ಬೇಕು ಬಿಸಿಲಲ್ಲಿ. ಬಿಸಿಲೇನಾದರೂ ಇಲ್ಲ ಅಂತಂದರೆ ಫ್ಯಾನ್ ಗಾಳಿನಲ್ಲಾದ್ರೂ ಒಂದು ಹಾಫ್ ಆನ್ ಅವರ್ 1 ಅವರ್ ಆದ್ರೂ ಒಣಗಿಸ್ಕೋಬೇಕು. ಯಾಕೆ ಅಂತಂದರೆ ಮಾವಿನಕಾಯಿ ತುಂಬ ದಿನ ಬರುತ್ತೆ. ನಾವೇನಾದರೂ ತೇವ ಆ ರೀತಿ ನೀರೇನಾದರೂ ಸೋಕಿದ್ರೆ ಬೇಗ ಹೋಗಿಬಿಡುತ್ತೆ. ಹಂಗಾಗಿ ನಾವು ಮಾಡೋವಾಗಲೇ ಹುಷಾರಾಗಿ ಮಾಡಿದ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಎಲ್ಲ ಒಣಗಿದಾದಮೇಲೆ ನೀಟಾಗಿ ಮೀಡಿಯಮ್ ಸೈಜಲ್ಲಿ ಉಪ್ಪುಗಳನ್ನ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ, ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 5.5 kg ಉಪ್ಪಿದ್ದಾವೆ ಇಲ್ಲಿ. ನಾನು ಕಟ್ ಮಾಡಿ ಆದಮೇಲೆ ತೂಕ ಹಾಕಿರೋದು 5.5 kg ಇದೆ. ಇಷ್ಟಕ್ಕೆ 1 ಲೀಟ್ರ್ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ನೆನೆಸ್ತಾ ಇದ್ದೀನಿ. ಆ ಉಪ್ಪುಗಳಿಗೆಲ್ಲನೂ ಎಣ್ಣೆ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೂ ಅದನ್ನು ನೆನೆಯಕ್ಕೆ ಬಿಟ್ಬಿಟ್ಟು ನಾನು ಮತ್ತು ಬೇರೆ ಥಿಂಗ್ಸ್ ರೆಡಿ ಮಾಡ್ಕೊಳ್ಳೋಕೆ ಬಂದೆ. ಮೆಂತ್ಯ ತೊಗೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹಸಿ ಸ್ಮೆಲ್ ಹೋಗುವಷ್ಟು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದೇ ಆದಮೇಲೆ ಒಂದು 3/4 kg ಅಷ್ಟು ಒಂದು ಸೇರು 3/4 kg ಆಗುವಷ್ಟು ಸಾಸಿವೆ ತೊಗೊಂಡು ಹುರಿಬೇಕು. ಅದು ಮೀಡಿಯಮಾಗಿ ಹುರ್ಕೋಬೇಕು. ಜಾಸ್ತಿ ಪಟಪಟನ್ನಾಗಿ ಬಿಟ್ಬಿಟ್ರೆ ಎಲ್ಲ ನೀಟಾಗಿ ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಆವಾಗ ಪುಡಿ ಗ್ರೈಂಡ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತಂದರೆ ಬ್ಲ್ಯಾಕಾಗಿ ಬಂದುಬಿಡುತ್ತೆ. ಉಪ್ಪಿನಕಾಯಿ ಕಲರ್ ಚೇಂಜ್ ಆಗಿಬಿಡುತ್ತೆ ಆವಾಗ. ಹಂಗಾಗಿ ಒಂದು ಮೀಡಿಯಮಾಗಿ ಬೆಚ್ಚಗಾಗುವಷ್ಟು ಮಾತ್ರನೇ ಹುರ್ಕೋಬೇಕು. ಅಷ್ಟು ಪಟ ಅನ್ನೋವಾಗಿ ಹುರ್ಕೋಬಾರ್ದು. ಮೀಡಿಯಮಾಗಿ ಹುರ್ಕೊಂಡು ನೋಡಿ, ಒಂದು ಸ್ವಲ್ಪ ಹುರಿದಿದೆ, ಇನ್ನೊಂದು ಸ್ವಲ್ಪ ಹಾಗೆ ಹಸಿ ಹಸಿಯಾಗೇ ಇದೆ. ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಇದನ್ನು ಹಾರಕ್ಕೆ ಬಿಡಬೇಕು. ನೀಟಾಗಿ ತಣ್ಣಗೆ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಇದೆಲ್ಲ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೊಳ್ಳೋಕೆ ಬಂದೆ. ನಾನು ಉಪ್ಪಿನಕಾಯಿಗೆ ಎಣ್ಣೆ ಸಾಕಾಗಲ್ಲ ಅಂತ ಅನ್ನಿಸ್ತು. ಹಂಗಾಗಿ ಇನ್ನೊಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಯಿತು, 40 ಮಿನಿಟ್ಸ್ ಆಯಿತು ನಾನು ಎಣ್ಣೆ ಹಾಕಿ ಬಿಟ್ಟು. ಇದಕ್ಕೆ ನೋಡಿ ಈ ರೀತಿ ಬಂದಿದೆ. 5.5 kg ಕಟ್ ಮಾಡಿ ಆದಮೇಲೆ ಉಪ್ಪು 5.5 kg ಇತ್ತಲ್ವ, ಅದಕ್ಕೆ ನಾನು 1 kg ಆಗುವಷ್ಟು ನಾನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ ಬಂದು ನಾನೇ ಮನೇಲಿ ಮಾಡಿರೋ ಅಂಥದ್ದು. ನಾನು ಬೇರೆ ಖಾರದ ಪುಡಿನೇ ತೊಗೊಬಂದೆ ಪ್ಯಾಕೆಟು. ಅದು ಖಾರ ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಗೊತ್ತಾಯಿತು ನನಗೆ. ಹಂಗಾಗಿ ನಾನು ಅಚ್ಕಾರದ ಪುಡಿನೇ ಹಾಕೋಣ, ಇಲ್ಲಾಂದರೆ ಖಾರ ಕಡಿಮೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂಥೇಳಿ ನಾನು ಮಾಡಿರೋವಂಥ ಖಾರದ ಪುಡಿನೇ ಹಾಕಿ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ಲು ನೋಡಿ ಈ ರೀತಿ ಒಳಗಡೆ ಇದೆ. ಇದನ್ನೆಲ್ಲ ತೆಗೆದು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇದೆ. ಸಾಸಿವೆ ಮತ್ತು ಮೆಂತ್ಯ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ, ಅದು ನಾವು ಮಿಕ್ಸಿಗೆ ಆದಾಗ ಒಂದು ಸ್ವಲ್ಪ ಗಂಟು ಆಗಿಬಿಟ್ಟಿರುತ್ತೆ. ಆ ಗಂಟನ್ನೆಲ್ಲ ಬಿಡಿಸ್ಬಿಟ್ಟು ಹಾಕ್ಕೋಬೇಕು. ಬಿಡಿಸ್ಬಿಟ್ಟು ಹಾಕ್ಕೊಂಡು ನೀಟಾಗಿ ನೋಡಿ ಈ ಕಲರ್ ಬರುತ್ತೆ. ನಾವೇನಾದರೂ ಸ್ವಲ್ಪ ಏನಾದರೂ ಸೇರಿಸ್ಬಿಟ್ವಿ ಅಂತಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಮಾತ್ರ ಹುರ್ಕೋಬೇಕಾಗುತ್ತೆ. ಉಪ್ಪನ್ನ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪು ತೊಗೊಂಡು ಅದನ್ನು ಕಲ್ಲುಪ್ಪು ಫುಲ್ಲು ಹಾಕ್ಬಿಟ್ರೆ ಅದು ಕರಗಲ್ಲ ಅಂತ ಹೇಳಿ, ಲೇಟಾಗುತ್ತೆ ಅಂತೇಳಿ ನಾನು ಆ ಉಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಬಿಟ್ಟು ಆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಬಂದು 1.5 kg ಆಗೋಷ್ಟು ಉಪ್ಪಿದೆ. ಬೆಳ್ಳುಳ್ಳಿ 1 kg. ಆ 1 kg ಬೆಳ್ಳುಳ್ಳಿ ನೀಟಾಗೆಲ್ಲ ಒಟ್ಟೆಲ್ಲ ಬಿಡಿಸ್ಬಾರ್ದು. ಸ್ವಲ್ಪ ಸ್ವಲ್ಪ ಎಲ್ಲ ಮಾತ್ರ ಬಿಡಿಸ್ಕೋಬೇಕು. ಸ್ವಲ್ಪ ಬಿಡಿಸ್ಬಿಟ್ಟು ಅದು ದಪ್ಪ ಇರುತ್ತಲ್ವ ಬೆಳ್ಳುಳ್ಳಿ, ಅದನ್ನು ಜಜ್ಕೋಬೇಕು. ಫುಲ್ಲು ಜಜ್ಜಬಾರ್ದು. ಸ್ವಲ್ಪ ಓಪನ್ ಆಗೋ ಥರ ಮಾತ್ರ ಜಜ್ಜಿಬಿಟ್ಟು ಉಪ್ಪಿನಕಾಯಿಗೆ ಹಾಕಿದ್ರೆ ನಮಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋವಾಗ ಎಲ್ಲಾದರೂ ಒಂದೊಂದು ಬೆಳ್ಳುಳ್ಳಿ ಸಿಕ್ಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಅಂತೂ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಹಾಗಾಗಿ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ. ನನಗೆ ಎಣ್ಣೆ ಸಾಲ್ದಿರ ಬಂತು. ಹಂಗಾಗಿ ನಾನು ಇನ್ನೂ 1 ಲೀಟ್ರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ.
ಇನ್ನೂ 1 ಲೀಟ್ರ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಟೋಟಲ್ಲು 2.5 ಲೀಟ್ರ್ ಎಣ್ಣೆ ಆಯಿತು. ನಾನು ಗೋಲ್ಡ್ ವಿನ್ನರ್ ಆಯಿಲೇ ಯೂಸ್ ಮಾಡೋದು. 2.5 ಲೀಟ್ರ್ ಎಣ್ಣೆ ಹಾಕಿದ್ದೀನಿ. ನೀಟಾಗಿ ಇದು ಮಿಕ್ಸ್ ಮಾಡಿ, ಎಣ್ಣೆ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಆಗಿದೆ. ವಾವ್, ಸಖತ್ ಟೇಸ್ಟಿಯಾಗಿದೆ. ನಮ್ಮ ಮನೇಲಿ ಯಾವಾಗಲೂ ಉಪ್ಪಿನಕಾಯಿ ಈ ರೀತಿ ಮಾಡಿಟ್ಕೊಂಡ್ಬಿಡ್ತೀವಿ. 5 kg ಮಾಡಿಟ್ಕೊತೀವಿ, ವರ್ಷ ಪೂರ್ತಿ ಬರುತ್ತೆ, ಏನೂ ಆಗೋಲ್ಲ. ಅಂದರೆ ನಾವು ನೀಟಾಗಿ ಇಟ್ಕೋಬೇಕು, ಕೈ ಆಡಿಸ್ಬಾರ್ದು. ಏನಾದರೂ ಸಡನ್ನಾಗಿ ಅದರೊಳಗಡೆ ಕೈ ಇಟ್ಬಿಡೋದು, ಮತ್ತು ಏನಾದರೂ ತ್ಯಾವ ಆ ರೀತಿ ಯೂಸ್ ಮಾಡೋದು, ಆ ಥರ ಏನಾದರೂ ಇದ್ದರೆ ಬೇಗ ಹೋಗ್ಬಿಡುತ್ತೆ. ನಾವು ತ್ಯಾವನೇ ಯೂಸ್ ಮಾಡ್ದಿರ, ಕೈ ಇಕ್ದಿರ ಸ್ಪೂನಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ 1 ವರ್ಷ ಪೂರ್ತಿ ಬರುತ್ತೆ ಉಪ್ಪಿನಕಾಯಿ. ನೋಡಿ ಎಷ್ಟು ಆರ್ಟಿಫಿಷಿಯಲ್ ಕಲರ್ಗೆ ಅಂತ ಏನೂ ಯೂಸ್ ಮಾಡಿಲ್ಲ, ಮತ್ತು ಟೇಸ್ಟಿಂಗ್ ಪೌಡ್ರ್ ಆ ಥರ ಏನೂ ಯೂಸ್ ಮಾಡಿಲ್ಲ. 3 ಡೇಸ್ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ. 3 ಡೇಸ್ ಆದಮೇಲೆ ನೋಡಿ ಆಯಿಲು ಈ ರೀತಿ ಬಂದುಬಿಡುತ್ತೆ. ಆಯಿಲೇ ಒಂದು ಕಡೆ ಮತ್ತು ಅದ್ರ ಗೊಜ್ಜು ಉಪ್ಪುಗಳೇ ಒಂದು ಕಡೆ ನೀಟಾಗಿ